ಮಂಗಳೂರಿನಲ್ಲಿ ಆದಂತಹ ದರೋಡೆ ಪ್ರಕರಣ ಇದು. ಹಾಡ ಹಗಲೇ ಮಠ ಮಧ್ಯಾಹ್ನದಲ್ಲಿ ಆದಂತಹ ದರೋಡೆ. ಕೆಲ ಶಂಕಿತರ ಫೋಟೋಗಳು ಈಗ TV9ಗೆ ಲಭ್ಯವಾಗಿದೆ. ಅಂದ್ರೆ ಇವರೇ ಅಪರಾಧಿಗಳು ಅಂತ ಅಲ್ಲ, ಕೆಲವರು ಶಂಕಿತರ ಫೋಟೋಗಳು, ಅಲ್ಲಿ ಸ್ಥಳೀಯರು ಕೊಟ್ಟಂತಹ ಮಾಹಿತಿಯ ಪ್ರಕಾರವಾಗಿ ಒಂದಷ್ಟು ಫೋಟೋಗಳು ಈಗ ವಿಚಾರಣೆಗೆ ಅಂತ ತೆಗೆದುಕೊಳ್ಳಲಾಗಿದೆ. ಶಂಕಿತರ ಫೋಟೋಗಳನ್ನ ಇಟ್ಕೊಂಡು ತನಿಖೆ ನಡೀತಾ ಇದೆ. ಕೆಲ ಪ್ರತ್ಯಕ್ಷದರ್ಶಿಗಳಿಗೆ ಫೋಟೋವನ್ನ ತೋರಿಸಿ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ದರೋಡೆಯನ್ನ ಕಣ್ಣಾರೆ ಕಂಡವರಿಂದ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಶಂಕಿತರ ವಿಚಾರಣೆಗೆ ಪೊಲೀಸರು ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ನೀವೇನು ಒಂದು ಭಾಗದಲ್ಲಿ ಈಗ ಗಮನಿಸ್ತಾ ಇದ್ದೀರಿ, ಇವರೆಲ್ಲರೂ ಕೂಡ ಶಂಕಿತರು. ಅಂದ್ರೆ ಈ ಮಠ ಮಧ್ಯಾಹ್ನದ ಸಂದರ್ಭದಲ್ಲಿ ಕೆಲ ವೆಹಿಕಲ್ಸ್ಗಳ ಓಡಾಟ ಇತ್ತು, ಕೆಲವರಲ್ಲಿ ಓಡಾಡ್ತಾ ಇದ್ರು. ಇದರ ಮಧ್ಯದಲ್ಲೇ ಇವರು ಎಂಟ್ರಿ ಕೊಟ್ಟು ಈ ರೀತಿ ವೆಹಿಕಲ್ನ ಮುಖಾಂತರವಾಗಿ ಬಂದು ಹಣವನ್ನ ದೋಚಿ ಎಸ್ಕೇಪ್ ಆಗ್ತಾರೆ. ಹೀಗಾಗಿ ಅಲ್ಲಿ ಪ್ರತ್ಯಕ್ಷದರ್ಶಿಗಳನ್ನ ಕೂಡ ಕೇಳಲಾಗ್ತಾ ಇದೆ ಕೆಲ ಶಂಕಿತರ ಫೋಟೋವನ್ನ ಬಳಸಿ. ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ಕಿರಣ್. ಈಗ ಕೆಲ ಶಂಕಿತರ ಫೋಟೋವನ್ನ ಇಟ್ಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಇದು ಪ್ರತ್ಯಕ್ಷದರ್ಶಿಗಳಿಗೆ ಇವರ ಇದ್ರ ಈ ಮುಖಾಂತರವಾಗಿ ವಿಚಾರಣೆಯನ್ನ ನಡೆಸೋದು. ಈ ಒಂದು ಕೃತ್ಯ ಆದ ತಕ್ಷಣ ನಾನು ಹೇಳ್ದಂಗೆ 4-5 ಟೀಮ್ ಬೇರೆ ಬೇರೆ ದಿಕ್ಕಿನಲ್ಲಿ ತನಿಖೆಯನ್ನು ಮಾಡ್ತಾರೆ. ಫಸ್ಟ್ ಇದೇ ರೀತಿ ಬ್ಯಾಂಕ್ ರಾಬ್ರಿ ಮಾಡೋರು ಇರ್ಬೋದು, ಈ ತರ ATM ವೆಹಿಕಲ್ನ ಹಣ ಅಟ್ಯಾಕ್ ಮಾಡಿ ರಾಬ್ರಿ ಮಾಡುವಂಥದ್ದು, ಇದು ಯಾವ್ದಾರ ಹಿಂದೆ ಕೇಸ್ಗಳು ಯಾರ್ಯಾರು ಇರ್ತಾರೆ ಮೇಜರ್ ಆಗಿ, ಆ ಒಂದು ಯಾರ್ಯಾರು ಕೃತ್ಯ ಭಾಗವಹಿಸಿದ್ರು ಅವರ ಒಂದು ಫೋಟೋ ಅಲ್ಲ, ಅವರ ಒಂದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೂಡ ತಗೋತಾರೆ. ಅವರ ಫೋಟೋ ಇರ್ಬೋದು, ಅವರು ಎಲ್ಲಿಯವರು ಏನು ಅನ್ನೋದ್ರ ಬಗ್ಗೆ. ಜೊತೆಗೆ ಇಲ್ಲಿ ಐ ವಿಟ್ನೆಸ್ ಅಂದ್ರೆ ಇಲ್ಲಿ ಗನ್ ಮ್ಯಾನ್ ಇರ್ಬೋದು, ಆ CMS ಅಲ್ಲಿ ಯಾರು ವರ್ಕ್ ಮಾಡಿದ್ರು ಅವ್ರನ್ನ ಕೇಳ್ತಾರೆ, ಹೇಗಿದ್ರು, ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ರು, ಯಾವ ತರ ನೋಡಕ್ಕೆ ಹೇಗಿದ್ರು, ಉದ್ದ ಇದ್ರ, ದಪ್ಪ ಇದ್ರ, ಹೇಗಿತ್ತು, ಕಂಪ್ಲೀಟ್ ಆಗಿ ಅವ್ರ ಹತ್ರನೂ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ಕೂಡ ತಗೋತಾರೆ. ಆಮೇಲೆ ಅಲ್ಲಿದ್ದಂತ ನೋಡಿದವರು ಅಂದ್ರೆ ಸುತ್ತಮುತ್ತ ರಸ್ತೆಯಲ್ಲಿ ನೋಡಿದಂಥವ್ರು ಈ ತರ ಇವ್ರು ಹೇಳೋದು ಸರಿ ಇದೆಯಾ ಅನ್ನೋದು ಅಲ್ಲೂ ಕೂಡ ಮಾಹಿತಿಯನ್ನ ತಗೋತಾರೆ. ಜೊತೆಗೆ ಒಂದಷ್ಟು ಸ್ಕೆಚ್ಗಳನ್ನ ಮಾಡ್ತಾರೆ. ಕೆಲವೊಂದಷ್ಟು ಈ ತರ ಬಹಳಷ್ಟು ಇನ್ವಾಲ್ವ್ಮೆಂಟ್ ಆಗಿರುವಂತವ್ರು ಯಾರ್ಯಾರು ಇದ್ದಾರೆ, ಹಿಂದೆ ಕೂಡ ಆಕ್ಟಿವ್ ಆಗಿದ್ದಾರೆ ಅಂತವ್ರನ್ನ ಒಂದಷ್ಟು ಫೋಟೋನ ತಗೊಂಡು ಸಸ್ಪೆಕ್ಟೆಡ್ ಇಂಥವ್ರು ಇವರೇ ಇರ್ಬೋದಾ ಅಂತ ಒಂದಷ್ಟು ಒಂದು ಇನ್ಫಾರ್ಮೇಶನ್ ಏನೋ ತಗೊಂಡು ಅವ್ರ ಫೋಟೋವನ್ನ ಕೂಡ ತೋರ್ಸೋಕೆ ಶುರು ಮಾಡ್ತಾರೆ. ಇವರು ಇದೇ ತರ ಇದ್ರ, ಇಷ್ಟು 7-8 ಜನದಲ್ಲಿ ಇವರು ಒಬ್ರು ಆಗಿದ್ರ ಅನ್ನೋದ್ರ ಎಲ್ಲವೂ ಕೂಡ. ಯಾಕೆಂದ್ರೆ ಯಾರು ಕೂಡ ಅವರೇ ನೇರವಾಗಿ ಬರ್ಲಿಲ್ಲ ಅಂದ್ರೂ ಕೂಡ ಕೆಲವೊಂದಷ್ಟೇ ಅವರು ಇದ್ದು ಬೇರೆ ಬೇರೆ ಹೊಸ ಹುಡುಗರು ಕೂಡ ಬಂದಿರ್ಬೋದು, ಅಥವಾ ಇಡೀ ಟೀಮೇ ಹೊಸದ ಇರ್ಬೋದು. ಇವೆಲ್ಲವೂ ಕೂಡ ಕಂಪ್ಲೀಟ್ ನೋಡ್ತಾ ಇದ್ದಾರೆ. ಇದು ಫಸ್ಟ್ ಟೈಮ್ ಮಾಡಿದವರಲ್ಲ, ಸಾಕಷ್ಟು ಸರಿ ಹಿಂದೆ ಮಾಡಿದವ್ರು ಇರ್ಬೋದು, ಅದು ಸಕ್ಸಸ್ ಆಗಿರ್ಬೋದು, ಕೆಲವೊಂದಷ್ಟು ಫೇಲ್ ಆಗಿರ್ಬೋದು, ಕೆಲವೊಂದು ಸರಿ ಸಕ್ಸಸ್ ಆಗಿ ಪೊಲೀಸರಿಗೆ ಅರೆಸ್ಟ್ ಆಗಿರುವಂತ ಟೀಮ್ ಇರ್ಬೋದು, ಜೈಲಲ್ಲಿ ಇತ್ಕೊಂಡು ಆಪರೇಟ್ ಮಾಡ್ತಾ ಇರೋದು ಇರ್ಬೋದು. ಎಲ್ಲವೂ ಕೂಡ ಈಗ ಸದ್ಯಕ್ಕೆ ಕೇಳಕ್ಕಲ್ಲ, ಇವರು ಮೇಜರ್ ಆಗಿ ಸಸ್ಪೆಕ್ಟ್ ಇವರು ಇರ್ಬೋದಾ ಅನ್ನೋ ಒಂದು ಅಂಶ ಇಟ್ಕೊಂಡು ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಕೆಲವೊಂದಷ್ಟು ಲೀಡ್ ಅನ್ನ ಏನೇನು ಸಿಕ್ಕಿದೆ, ಅವರು ಮೇಜರ್ ಆಗಿ ಮಂಗಳೂರಲ್ಲಿ ಇದೇ ತರ ಮಾಡಿರ್ಬೋದು, ಅಥವಾ ಬೇರೆ ರಾಜ್ಯದಲ್ಲಿ ಮಾಡಿರ್ಬೋದು, ಆ ಫೋಟೋಗಳನ್ನೆಲ್ಲ ತರಿಸ್ಕೊಂಡು ಟ್ಯಾಲಿ ಮಾಡ್ಕೊಂಡು ಅವ್ರನ್ನ ತೋರಿಸುವಂಥದ್ದು, ಐ ವಿಟ್ನೆಸ್ ಇರ್ಬೋದು, ಸ್ಪಾಟಲ್ಲಿ ಇದ್ದಂಥವ್ರನ್ನ ಅವ್ರಿಗೂ ಕೂಡ ತೋರಿಸುವಂಥ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡ್ತಾರೆ. ಯಾಕೆಂದ್ರೆ ಅವ್ರ ಪಕ್ಕ ಆಯ್ತು ಅಂದ್ರೆ ಈ ಒಂದು ಕೇಸನ್ನು ಟ್ರ್ಯಾಕ್ ಮಾಡೋದ್ರಲ್ಲಿ ಅಥವಾ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡೋದ್ರಲ್ಲಿ ಬಹಳಷ್ಟು ಈಸಿ ಆಗುತ್ತೆ. ಅವ್ರ ಬಗ್ಗೆ ಆಲ್ರೆಡಿ ಹಿಂದೆ ಇನ್ಫಾರ್ಮೇಶನ್ ಇರುತ್ತೆ, ಯಾವ ಊರು ಏನು, ಅವರು ಎಲ್ಲೆಲ್ಲಿ ಮಾಡಿದ್ರು, ಅವರ ಊರು ಅದು, ಎಲ್ಲೆಲ್ಲಿ ಇರ್ತಾರೆ ಅನ್ನೋದು, ಅಥವಾ ರೌಡಿ ಶೀಟ್ ಏನಾರು ಓಪನ್ ಮಾಡಿರ್ತಾರೆ ಯಾವ್ದಾರ ಸ್ಟೇಷನಲ್ಲಿ ಮಾನಿಟರ್ ಮಾಡ್ತಾರೆ, ಇವೆಲ್ಲವೂ ಕೂಡ ಇನ್ಫಾರ್ಮೇಶನ್ ಇದ್ದೇ ಇರುತ್ತೆ. ಹಾಗಾಗಿ ಈಗ ಮುಖ್ಯವಾಗಿ ಸಸ್ಪೆಕ್ಟ್ ಇರುವಂಥ ಒಂದಷ್ಟು ಫೋಟೋಗಳನ್ನ ಇಟ್ಕೊಂಡು ತೋರಿಸುವಂಥ ಕೆಲಸವನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಇದು ಒಂದು ಟೀಮು. ಇನ್ನೊಂದು ಟೀಮು ಟೆಕ್ನಿಕಲ್ ಆಗಿ ಅಲ್ಲಿಯ ಮೊಬೈಲ್ ಟವರನ್ನು ಯಾವ್ದಾದ್ರು ಫೋನ್ ಹೋಗಿದೆ, ಇನ್ಕಮಿಂಗ್ ಇರ್ಬೋದು, ಔಟ್ಕಮಿಂಗ್, ಅದನ್ನು ಚೆಕ್ ಮಾಡುವಂಥದ್ದೇ ಸಪ್ರೇಟ್ ಒಂದು ಟೀಮ್ ಇರುತ್ತೆ. ಫೋರೆನ್ಸಿಕ್ ಅವರು ಕೂಡ ಅಲ್ಲಿ ಫಿಂಗರ್ ಪ್ರಿಂಟ್ಸ್ ಅವರು ಯಾವ್ದಾರ ಫಿಂಗರ್ ಪ್ರಿಂಟ್ಸ್ ಅಲ್ಲಿ ಇದ್ದದ್ದು, ಆಮೇಲೆ ಜೊತೆಗೆ ಹಿಂದೆ ಇರುವಂಥದ್ದು. ಈಗ ಮುಂಚೆ ಅಂದರೆ ಒಂದು ಸ್ಟೇಷನ್ಗೆ ಇನ್ಫಾರ್ಮೇಶನ್ ಈಗೇನಿಲ್ಲ, ಅವ್ರ ಫಿಂಗರ್ ಪ್ರಿಂಟ್ ಒಂದ್ ಕಡೆ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅದನ್ನ ಟ್ಯಾಲಿ ಆಗುವಂಥದ್ದು ಬೇರೆ ಎಲ್ಲೋ ಎಷ್ಟೋ ಸಾವಿರಾರು ಫಿಂಗರ್ ಪ್ರಿಂಟ್ಸ್ ಇದ್ರು ಕೂಡ ಮ್ಯಾಚ್ ಆದ್ರೆ ಅವರೇ ಇರ್ಬೋದು ಅನ್ನೋದು ಒಂದ್ ಕಡೆ. ಇನ್ನೊಂದ್ ಕಡೆ CCTV ಎಲ್ಲಿ ಎಂಟ್ರಿ ಇರ್ಬೋದು, ಎಲ್ಲಿ ಎಕ್ಸಿಟ್ ಇರ್ಬೋದು ಅನ್ನೋ ಇನ್ಫಾರ್ಮೇಶನ್, ಇವೆಲ್ಲವೂ ಕೂಡ ಬೇರೆ ಬೇರೆ ಇರುವಂತ ಟೀಮ್ಗಳು ಈಗಾಗಲೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಓಕೆ, ಮತ್ತಷ್ಟು ಮಾಹಿತಿನ ಪಡಿತೀನಿ ಕಿರಣ್.